ಬ್ಯಾಕ್ ಇದು ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವಳೇನಪ್ಪ ಡೈರೆಕ್ಟ್ ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ತುಂಬ ದಿನ ಆಯಿತು ನನ್ನ ತಂಗಿನ ಆಚೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಸೊ ಇವತ್ತು ಅವಳನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಯಾವುದ್ರಲ್ಲಿ ಹೋಗ್ತಾ ಇದ್ದೀವಿ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ. ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗೈಸ್, ನಮ್ಮ ಮನೆ ಹತ್ರ ಆಟೋ ಅಥವಾ ಬಸ್ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ನಾವು ಇಲ್ಲೇ ರಾಮ ಟೆಂಪಲ್ ಇದೆ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದರೆ ಬಸ್ ಸ್ಟಾಪಿಗೆ ಆಟೋಸ್ ಅವೈಲಬಲ್ ಇರುತ್ತೆ. ಸೊ ಹಾಗಾಗಿ ನಾನು ನನ್ನ ತಂಗಿ ಇಬ್ಬರು ಹೋಗ್ತಾ ಇದ್ದೀವಿ. ಇವಾಗ ಫೈನಲಿ ಆಟೋ ತೊಗೊಂಡು ನಾವು ಬಸ್ ಸ್ಟಾಪ್ಗೆ ಹೊರಟ್ವಿ. ಆ ಬಸ್ ಸ್ಟಾಪ್ಗೆ ಹೋದರೆ ಅಲ್ಲಿಂದ ಮೆಜೆಸ್ಟಿಕ್ಗೆ ಬಸ್ಸಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಗುಡ್ ಥಿಂಗ್ ಏನು ಅಂತ ಅಂದರೆ ಬಸ್ ಸ್ಟಾಪಿಗೆ ಬಂದಿದ್ದ ತಕ್ಷಣ ಬಸ್ ಸಿಕ್ತು ಗೈಸ್. ಸೊ ಇವಾಗ ನಾವು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 9 ಅಥವಾ 10 ಇಲ್ಲಿ ಬರೋವಂಥ ಎಲ್ಲ ಬಸ್ಸಸ್ಸು ಆಲ್ಮೋಸ್ಟ್ ಬಸವನಗುಡಿಗೆ ಹೋಗುತ್ತೆ. ಸೊ ನಾವಲ್ಲಿ ಬಸ್ ಹತ್ಬಿಟ್ಟು ಟಿಕೆಟ್ ತೊಗೊಂಡಿದ್ದು ರಾಮಕೃಷ್ಣ ಆಶ್ರಮ ಹತ್ರ. ಎಸ್ ಗೈಸ್, ಫೈನಲಿ ಲೊಕೇಶನ್ ರೀಚ್ ಆದ್ವಿ. ರಾಮಕೃಷ್ಣ ಆಶ್ರಮ ಹತ್ರ ಇಳಿದಿದ್ದ ತಕ್ಷಣ ಅಲ್ಲಿಂದ ಒಂದು 10 ಮಿನಿಟ್ಸ್ ನೀವು ನಡಿಬೇಕಾಗತ್ತೆ. ಎಸ್ ಗೈಸ್, ನಾವಿವತ್ತು ಬಂದಿರೋದು ದೊಡ್ಡ ಬಸವಣ್ಣ ದೇವಸ್ಥಾನ, ಬಸವನಗುಡಿಲಿರೋವಂಥದ್ದು. ಇದನ್ನು ಬುಲ್ ಟೆಂಪಲ್ ಅಂತ ಕೂಡ ಕರೀತಾರೆ. ತುಂಬ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಸರಿ ಈ ದೇವಸ್ಥಾನದ ಬಗ್ಗೆ ಕೇಳಿದ್ದೆ. ಆ್ಯಂಡ್ ಒಂದು ಸರಿ ವಿಸಿಟ್ ಮಾಡಬೇಕಂತ ಅನ್ಕೋತಾ ಇದ್ವಿ. ಸೊ ಫೈನಲಿ ಇವತ್ತು ವಿಸಿಟ್ ಮಾಡಿದ್ವಿ. ನಾವು ಎಂಟರ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ಸಿಗೋದು ದೊಡ್ಡ ಗಣಪತಿ ದೇವಸ್ಥಾನ. ಇಲ್ಲಿ ಏನು ಅಂತ ಅಂದರೆ ಲೈಕ್ ನಾವು ಫೋಟೋಸ್ ಅಥವಾ ವಿಡಿಯೋಸ್ ಮಾಡೋ ಹಾಗಿಲ್ಲ, ಫೋನ್ ಅಲೋ ಮಾಡಲ್ಲ ಒಳಗಡೆ. ಗಣಪತಿ ದರ್ಶನ ಪಡ್ಕೊಂಡು ಅಲ್ಲೇ ರೈಟ್ ಸೈಡಲ್ಲಿರೋ ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ಅಲ್ಲೇ ಬರೋದು ಬುಲ್ ಟೆಂಪಲ್. ಈ ಬಸವಣ್ಣ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ ಸುಮಾರು 16ನೇ ಶತಮಾನದಲ್ಲಿ ಕೆಂಪೇಗೌಡರು ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ದಂತೆ. ಹಾಗೆ ಇಲ್ಲಿರೋಂಥ ನಂದಿ ಸ್ಟ್ಯಾಚ್ಯೂ ಏನಿದೆ ಇದನ್ನು ಒಂದೇ ಒಂದು ಸಿಂಗಲ್ ಸ್ಟೋನಿಂದ ಮಾಡಿರೋ ಅಂಥದ್ದು. ಸೊ ಅದಕ್ಕೋಸ್ಕರ ಇದು ತುಂಬ ಫೇಮಸ್ ಆಗಿರೋವಂಥ ಟೆಂಪಲ್. ಗೈಸ್, ಈ ದೇವಸ್ಥಾನದಲ್ಲಿ ಇನ್ನೊಂದು ತುಂಬಾ ಸ್ಪೆಷಲ್ ಏನು ಅಂತ ಅಂದರೆ ಲೈಕ್ ಇಲ್ಲಿ ನಂದಿ ಸ್ಟ್ಯಾಚ್ಯೂ ಮಾತ್ರ ಕೆತ್ತನೆ ಮಾಡಿರೋ ಅಂಥದ್ದಲ್ಲ. ಹಾಗೆ ಹಳೆ ಕಾಲದ ಪದ್ಧತಿ ಅಥವಾ ಹೆಂಗೆ ಹಳೆ ಕಾಲದಲ್ಲಿ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿತ್ತು ಅದು ಕೂಡ ಕೆಲವೊಂದು ಅಷ್ಟನ್ನು ಪ್ರತಿಮೆಗಳನ್ನ ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಸೇಮ್ ಥಿಂಗ್ ಇಲ್ಲಿ ಕೂಡ ನಾವು ಮೊಬೈಲ್ನ ಒಳಗಡೆ ತೊಗೊಂಡು ಹೋಗೋ ಹಾಗಿಲ್ಲ, ಲೈಕ್ ಫೋಟೋಸ್ ಅಥವಾ ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಜಸ್ಟ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದು ಆಚೆ ಕೂತ್ಕೊಳ್ಳೋಕ್ಕೆ ಹೀಗೆ ತುಂಬಾ ಸ್ಪೇಸ್ ಇದೆ ಆ್ಯಂಡ್ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಗೈಸ್, ಬಸವಣ್ಣನವರ ದರ್ಶನ ಪಡ್ಕೊಂಡು ಆದಮೇಲೆ ಆನ್ ದ ವೇ ನಿಮಗೆ ತುಂಬಾ ದೇವಸ್ಥಾನಗಳು ಸಿಗುತ್ತೆ. ಗೈಸ್, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ರಂಗನಾಥ ಸ್ವಾಮಿ ದೇವಸ್ಥಾನ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ, ಶ್ರೀ ರಾಮಚಂದ್ರ ಸ್ವಾಮಿ ದೇವಸ್ಥಾನ, ಹಾಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ, ಹಾಗೆ ಶ್ರೀ 2ನೇ ಕಾಳಹಸ್ತೇಶ್ವರ ದೇವಸ್ಥಾನ, ಹೀಗೆ ಸುಮಾರು ದೇವಸ್ಥಾನಗಳೆಲ್ಲ ಇಲ್ಲೇ ಇದೆ. ದೇವಸ್ಥಾನದಲ್ಲಿ ದರ್ಶನ ಪಡೆದಿದ್ದು ಆದಮೇಲೆ ರಿಲ್ಯಾಕ್ಸೇಷನ್ಗೆ ಅಂತಾನೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋವಂಥ ಪಾರ್ಕ್ ಇದೆ ಗೈಸ್. ಸೀರಿಯಸ್ಲಿ ಟ್ರಸ್ಟ್ ಮೀ, ನೀವು ತುಂಬಾ ಖುಷಿ ಪಡ್ತೀರಾ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ. ಗೈಸ್, ಟ್ರಸ್ಟ್ ಮೀ, ಈ ದೇವಸ್ಥಾನಕ್ಕೆ ಏನಾದರೂ ನಾವು ಒಂದು ಸರಿ ವಿಸಿಟ್ ಮಾಡಿದ್ರೆ ರಿಟರ್ನ್ ಮನೆಗೆ ಬರೋಕ್ಕೆ ಮನಸ್ಸಾಗಲ್ಲ. ಜಸ್ಟ್ ಬಿಕಾಸ್ ಅಲ್ಲಿರೋ ಅಂಥ ನೇಚರ್, ಆ ವ್ಯೂ, ಆ ಸೈಲೆನ್ಸ್, ಪೀಸ್ ಆಫ್ ಮೈಂಡ್ ಬೇರೆ ಎಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಎಕ್ಸ್ಪೆಷಲಿ ನಮ್ಮ ಈ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಈ ಟ್ರಾಫಿಕ್ಗಳ ಮಧ್ಯೆ ಸಿಕ್ಕಾಕೊಂಡು ಲೈಕ್ ಹೆಂಗೆ ನಾವು ಒಂಥರ ಮಷಿನ್ಸ್ ಥರ ಆಗ್ಬಿಟ್ಟಿದ್ದೀವಿ. ಹಾಗೆ ಈ ಪಾರ್ಕಲ್ಲಿ ನಾನು ನನ್ನ ತಂಗಿ ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡ್ತಾ, ಒಂದಷ್ಟೊತ್ತು ರೀಲ್ಸ್ ಅಂತ, ಒಂದಷ್ಟು ಫೋಟೋ ಸೆಷನ್ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ. ಸೊ ಅದಷ್ಟು ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಗೈಸ್, ಪಾರ್ಕಿಂದ ಮತ್ತೆ ವಾಪಸ್ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಚುರುಮುರಿ ಮಾರ್ತಾಯಿದ್ರು. ಸೊ ನನ್ನ ತಂಗಿ ತಿನ್ನಬೇಕು ಅಂತ ಅಂದ್ಲು. ಸೊ ಚುರುಮುರಿ ತೊಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತು ತಿಂದುಬಿಟ್ಟು ಮತ್ತೆ ಅಲ್ಲಿಂದ ಕೆಳಗಡೆ ಸ್ಟೆಪ್ಸ್ ಹತ್ರ ಹೋದ್ವಿ. ಮತ್ತು ರಿಟರ್ನ್ ಬರಬೇಕಾದ್ರೂ ಸೇಮ್ ಗೈಸ್, ಲೈಕ್ ಬುಲ್ ಟೆಂಪಲ್ ಇಂದ ರಾಮಕೃಷ್ಣ ಆಶ್ರಮ ಸರ್ಕಲ್ ಹತ್ರ ಮತ್ತೆ 10 ಮಿನಿಟ್ಸ್ ವಾಕ್ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ನಮಗೆ ಡೈರೆಕ್ಟ್ ಮೆಜೆಸ್ಟಿಕ್ ಬಸ್ಸಸ್ ಸಿಗುತ್ತೆ.
ಮತ್ತು ರಾಮಕೃಷ್ಣ ಆಶ್ರಮ ಹತ್ರ ಬಸ್ ಹಿಡಿದು ಮತ್ತೆ ಅಲ್ಲಿಂದ ಮೆಜೆಸ್ಟಿಕ್ ಹೊರಟ್ವಿ. ಮಾರ್ನಿಂಗಿಂದ ಬ್ರೇಕ್ಫಾಸ್ಟ್ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ನಾನು ನನ್ನ ತಂಗಿ ಇಬ್ಬರು ಉಡುಪಿ ಹೋಟೆಲ್ಗೆ ಹೋಗ್ಬಿಟ್ಟು ಏನಾದರೂ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ಮತ್ತೆ ನಮ್ಮ ಏರಿಯಾಗೆ ಬಸ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಏರಿಯಾಗೆ ಬಂದು ಇಳಿತಿದ್ದಂಗೆ ನನ್ನ ತಮ್ಮ ಪಾಪ ಬಂದುಬಿಟ್ಟು ನನ್ನ ತಂಗಿನ ಬೈಕಲ್ಲಿ ಬಂದು ಮನೆಗೆ ಕರ್ಕೊಂಬಂದ ಗೈಸ್. ಸೊ ಎಸ್ ಗೈಸ್, ಫೈನಲಿ ಮನೆ ರೀಚ್ ಆದ್ವಿ. ತುಂಬಾ ಟಯರ್ಡ್ ಆಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಏನಾದರೂ ಲೈಕ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ ಆ ಥರ ಏನಾದರೂ ಒನ್ ಡೇ ಔಟಿಂಗ್ ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಲೈಕ್ ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ತುಂಬಾ ಪೀಸ್ಫುಲ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ಥರ ಕಂಟೆಂಟ್ ಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕವನ ಕಿರು ಯೂಟ್ಯೂಬ್ ಚಾನಲ್. ಫಾರ್ ಮೋರ್ ಡೀಟೇಲ್ಸ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಕವನ ಕಲ್ಯಾಣ್ 5. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.